ಕಾಂಗ್ರೆಸ್ ಪಾಳೆಯದಲ್ಲಿ ಕಳೆದ 2 ದಿನದಿಂದ ಓಡಾಡ್ತಾ ಇದ್ದಂಥ ಊಹಾಪೋಹಗಳಿಗೆ, ಗಾಳಿ ಸುದ್ದಿಗಳಿಗೆ, ಗುಸುಗುಸುಗಳಿಗೆ ಸದ್ಯ ತೆರೆ ಬಿದ್ದಿದೆ. ಯಾವುದೇ ಅಸಮಾಧಾನ ಇಲ್ಲದೆ ಅಧಿಕಾರ ಹಸ್ತಾಂತರಕ್ಕೆ ಸಿದ್ದರಾಮಯ್ಯ ಒಪ್ಪಿಗೆ ಸೂಚಿಸಿದ್ದಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಅವರ ಬೆನ್ನು ತಟ್ಟಿ ಆಶೀರ್ವಾದವನ್ನು ಮಾಡಿದ್ದಾರೆ. ಜೊತೆಗೆ ಕಂಗ್ರಾಚ್ಯುಲೇಷನ್ ಹೇಳಿದ್ದಾರೆ. ಹೈಕಮಾಂಡ್ನ ಸೂಚನೆ ಇತ್ತು, ರಾಜೀನಾಮೆ ಕೊಡಿ ಅಂತ. ಯಾರು ಮುಂದಿನ ಮುಖ್ಯಮಂತ್ರಿ ಅನ್ನೋದು ಸ್ಪಷ್ಟತೆ ಇರಲಿಲ್ಲ ಒಂದು ಹಂತದಲ್ಲಿ. ಯಾಕೆಂತಂದ್ರೆ ಅಧಿಕೃತವಾಗಿ ಹೈಕಮಾಂಡ್ ಎಲ್ಲೂ ಕೂಡ ಮಾತನಾಡಿಲ್ಲ, ಯಾರೂ ಮಾತನಾಡಿಲ್ಲ. ಈ ಕ್ಷಣಕ್ಕೂ ಕೂಡ ಹೈಕಮಾಂಡ್ನ ಪ್ರಮುಖರು ಮಾತನಾಡ್ತಾ ಇರೋದು ಅದು ರಾಜ್ಯಸಭೆಗೆ ಮೀಟಿಂಗ್ ಆಗಿದ್ದು. ಈಗ ಎಲ್ಲವೂ ಕ್ಲಿಯರ್ ಆಯಿತು, ಅಧಿಕೃತವಾಗಿ ಕ್ಲಿಯರ್ ಆಗಿದೆ. ಮುಖ್ಯಮಂತ್ರಿ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ತಮ್ಮ ಸಂಪುಟದ ಸಹೋದ್ಯೋಗಿಗಳ ಮುಂದೆ ರಾಜೀನಾಮೆಯ ನಿರ್ಧಾರವನ್ನು ಪ್ರಕಟಿಸಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಕಾಲಿಗೆರಗಿ ಆಶೀರ್ವಾದ ಪಡೆದಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಬೆನ್ನು ತಟ್ಟಿ ಆಶೀರ್ವಾದವನ್ನು ಮಾಡಿ ಅಭಿನಂದನೆಯನ್ನ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ಊಹಾಪೋಹಗಳು ಬೇರೆ ಬೇರೆ ರೀತಿಯಲ್ಲಿ ಓಡಾಡ್ತಾ ಇತ್ತು. ಹೇಗೆ ಅಂತಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದಕ್ಕೂ ಒಪ್ಪಿದ್ದಾರೆ, ಆದರೆ ಡಿಕೆ ಶಿವಕುಮಾರ್ ಬದಲಾಗಿ ಬೇರೆಯೊಬ್ಬರನ್ನ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅನ್ನುವಂಥ ಪ್ರಯತ್ನ ಚಾಲ್ತಿಯಲ್ಲಿದೆ ಅಂತ. ತಮ್ಮ ಟೀಮ್ನಲ್ಲಿ ಗುರುತಿಸಿಕೊಂಡಿರೋ ಯಾರನ್ನಾದರೂ ಮುಖ್ಯಮಂತ್ರಿ ಮಾಡಬೇಕು, ಅದರಲ್ಲೂ ಪರಮೇಶ್ವರ್ ಅವರು ಹೆಸರೆಲ್ಲ ಓಡಾಡ್ತಾ ಇತ್ತು, ಮಾಡಬೇಕು ಅನ್ನುವಂಥ ಪ್ರಯತ್ನಗಳಾಗ್ತಿದೆ ಅಂತ. ಬಟ್ ಅದು ಯಾವುದೂ ಇಲ್ಲ, ಎಲ್ಲ ಊಹಾಪೋಹಗಳು, ಎಲ್ಲ ಗುಸುಗುಸುಗಳಷ್ಟೇ. ಸಿದ್ದರಾಮಯ್ಯ ರೆಬಲ್ ಆಗಿಲ್ಲ, ಹೈಕಮಾಂಡ್ ಹೇಳಿದ್ದನ್ನ ಚಾಚು ತಪ್ಪದೆ ಪಾಲಿಸಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ, ಫೋಟೋವನ್ನು ನೋಡ್ತಾ ಇದ್ದೀರಿ. ಬ್ರೇಕ್ಫಾಸ್ಟ್ ಮೀಟಿಂಗು ಮುಂಚಿತವಾಗಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಮನೆಗೆ ಬಂದಾಗ ಅಲ್ಲಿ ಅವರನ್ನು ಬರಮಾಡಿಕೊಂಡು, ಆತ್ಮೀಯವಾಗಿ ಬರಮಾಡಿಕೊಂಡು ಹಗ್ ಮಾಡಿ, ಬೆನ್ನು ತಟ್ಟಿ ಆಶೀರ್ವಾದ ಮಾಡಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.